Snow, snow, snow. Let's go. ಯಾವ ಗುವಾರ್ಡ್ ಅರ್ಜೆಂಟ್ ಗುರು. ಸ್ನೋ ಎಷ್ಟು ಚೆನ್ನಾಗಿದೆ ಅಲ್ಲಿ. ಒಟ್ನಲ್ಲಿ ಸ್ನೋ ನೋಡ್ಬೇಕಂತಿತ್ತು, ನೋಡ್ಬಿಟ್ಟೆ. ವೆರಿ ನೈಸ್. ಸ್ನೋ ಆಗಿ ಹೋಗಿದೆ, ಸ್ನೋ ಲೈವ್ ಆಗಿ ಬೀಳ್ತಲ್ಲ ಅದನ್ನ ನೋಡಿದ್ರೆ ಇನ್ನೂ ಮಸ್ತ್ ಇರ್ತಿತ್ತು. ಓಹೋ, ಇಲ್ಲಿ ಹೆವಿ ಕೇರ್ಫುಲ್ ಹೋಗ್ಬೇಕಪ್ಪ. ನೋಡಿ ಎಷ್ಟು ಬೆಟ್ಟ ಇದೆ. ಓ ಥ್ಯಾಂಕ್ ಯು. ಮಣ್ಣು ಹಾಕ್ತಿದ್ದಾರೆ ಸ್ಕಿಡ್ ಆಗಬಾರ್ದು ಅಂತ. ಥ್ಯಾಂಕ್ ಯು. God made Ladakh and we connected to the rest of the world. Thank you, PRO. ಸೊ ಲಾರಿ ಬರ್ತಿದೆ, ಸ್ವಲ್ಪ ಸೈಡ್ಗೆ ಹಾಕೋಬೋಣ. ಅಮ್ಮ ದಯವಿಟ್ಟು ಈ ಡ್ರೈ ಐಸ್ ಗ್ಲೌಸ್ನ ಯಾವ ತಗೋಬೇಡಿ. ರೈನಾಕ್ಸು ವೇಸ್ಟ್ ಅಂದರೆ ವೇಸ್ಟ್. ಇದು ಏನು ಅಷ್ಟೊಂದೇನು ಚಳಿ ಇಲ್ಲ, ಇದನ್ನೇ ತೆಗಿತಿಲ್ಲ. ಇದು ಇನ್ನು 0 ಡಿಗ್ರಿ ಇಲ್ಲ ಹೋದ್ರೆ ಮಕಾನು ತೆಗಿಯಲ್ಲ. ಸೋಲಕ್ಕೆ ಹೋಗ್ಬೇಡಿ, ವೇಸ್ಟ್. ಬಿಸಿಲು ಬಂತು ಸದ್ಯಕ್ಕೆ. ಓ ಗುರು, ಹಿಂಗೆ ಎತ್ಕೊಂಡು ಹೋಗ್ತದೆ ಇದು JCB ಕ್ರೇನು. ಓ ಗುರು, ಡೌನ್ ಬೇರೆ ಇದೆ, ಈ ಮಣ್ಣು ಬೇರೆ ಇದೆ. ಸ್ನೋ ಆಗ್ಬಿಟ್ಟು ಫುಲ್ ಬಿಟ್ಟಿದೆ. ಒಳ್ಳೆ ಕೆಲಸ, ಈ ಕಲ್ಗಳು ಹಾಕ್ತಾರಂತಿಲ್ಲಿ. ಅಮ್ಮ ಹಾಕ್ಕೊಡ್ರು ಬೇಗ. ಹೂವಿಲ್ ಹಾಕ್ತಿದ್ರು ಆಲ್ರೆಡಿ ಒಂದು ಸೈಡು. ಇಲ್ಲೆಲ್ಲ ಹಾಕ್ಬಿಟ್ಟವ್ರು. ಎಸ್. ಸೊ ದಿಸ್ ಈಸ್ ರಿಯಲಿ ನೈಸ್. ಮುಂದಕ್ಕೂ ಹಿಂಗೆ ಚೆನ್ನಾಗಿರುತ್ತೆ. ಬಿಸಿಲು ಬಂತು ಗುರು. ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ, ಸ್ವಲ್ಪ ಬಿಸಿ ಆಗುತ್ತೆ ಮೈಯೆಲ್ಲ. ಯಪ್ಪ, ಬೆಳಗ್ಗೆಯಿಂದ ಫುಲ್ಲು ಚಳಿ 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 ಚಳಿ. ನೋಡಲ್ಲೆಲ್ಲ ಇರೋದು ಐಸೆ. ಅದು ಚೆನ್ನಾಗಿ ಕುಂತಿದೆ. ವಿಂಟರ್ ಬಂದ್ಬಿಟ್ರಂತ ಐಸು. ಯಾವ್ದು ಗುರು ಇದು ಹಿಂಗೈತೆ? ಅಲ್ಲಿ ಖರಾಬಾಗಿತ್ತಲ್ಲ ಬಿಟ್ಟು ರೋಡು. ಸ್ಟಾರ್ಟಿಂಗ್ ಅಲ್ಲಿ ಕಾರ್ದಂಗ್ಲ ಆದ್ಮೇಲೆ ನಿಮ್ದು ಓಕೆ ಅನ್ಸುತ್ತೆ, ನನಗ್ ಸ್ವಲ್ಪ ಕಷ್ಟ. ಪ್ಲಾಸ್ಟಿಕ್ ಅಲ್ಲ, ಸ್ವಲ್ಪ ಲಗೇಜ್ ಇದೆಯಲ್ಲ, ಸ್ವಲ್ಪ ವಾಬ್ಲಿಂಗ್ ಆಗುತ್ತೆ. ಸ್ಲೋ ಬಂದಲ್ಲಿ. ವಿಂಟರ್ ಲೈನರ್ ಹಾಕಿದಿರಾ? ಹಾಕೋದಲ್ವಾ ಚಳಿ ಹೇಳಿ? ಓಕೆನಾ? ಇದು ಹಾಕೋದು ಲುಕ್ ಬರಲ್ಲ. ಇದು ಲುಕ್ ಸಕಲಾಗಿದೆ. ಇದು ನಾನಿದ್ದಿದ್ದು ಹೋಟೆಲ್ ಅಲ್ಲಿ ತಾತ ಹೇಳಿದ್ರು, ಸ್ನೋ ಆಗಿದೆ ಕಾರ್ದುಂಗ್ಲಲ್ಲಿ ಅಂತ, ಹುಷಾರಾಗಿ ಹೋಗಿ ಅಂತ. ಸ್ನೋ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ. ಸ್ನೋ ನೋಡ್ತೀನಿ ಇಲ್ಲ ಅನ್ಕೊಬಿಟ್ಟಿದೆ. ಸ್ನೋ ನೋಡಿ ಫುಲ್ ಒಂಥರ ಎಮೋಷನಲ್ ಆಗ್ಬಿಟ್ಟೆ. ಯೂಟ್ಯೂಬ್ ಎಲ್ಲ ನೋಡ್ತಿರ್ತೀನಿ, ಯಾಕೆ ಅಷ್ಟೊಂದು ಏನಿದೆ ಅಷ್ಟೊಂದು ಎಮೋಷನಲ್ ಆಗ್ತಾರಲ್ಲ ಗುರು ಅಂತ. ಬಟ್ ಈ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದು ಲೆವೆಲ್ ಬೇರೆ. ಅದು ಇನ್ನು ಉಮ್ಲಿಂಗ್ಲಾಗ ಹೋದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಹೌದಾ? ಓ, ಅಲ್ಲಿ ಜಾಸ್ತಿ ಜನ ಇರಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಬಟ್ ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ಅಲ್ಲಿ. ಇಲ್ಲಿ ಓಕೆ. ಸರಿ ಬನ್ನಿ, ಹೋಗ್ತಾ ಇರ್ತೀನಿ. ನೀವು ಮುಂದೆ ಫಾಸ್ಟ್ ಆಗಿ ಹೋಗ್ಬಿಡ್ತೀರ, ನಾನು ಆರಾಮಾಗಿ ಬರ್ಬೇಕು. ಮುಂದೆ ಸಿಗೋಣ. ಓಕೆ, ಖುಷಿ ಆಯ್ತು, ಕನ್ನಡದವ್ರು ಸಿಕ್ಕಿದ್ರು. ವೆರಿ ನೈಸ್.
ಓಕೆ, ಇಲ್ಲೊಂದು ಸ್ಮಾಲ್ ಶಾಪ್ ಇದೆ, ಯಾರು ತಿನ್ಬೇಕಾದ್ರೆ ತಿನ್ಕೋಬೋದು. ಆ್ಯಂಡ್ ಟಾಯ್ಲೆಟ್ ಇದೆ. ನಾರ್ತ್ ಪುಲ್ಲು. ಓ, ಇದೇನ ನಾರ್ತ್ ಪುಲ್ಲು. Chicory Post 200 meters ahead. Welcome to North Pulu. Okay, welcome to North Pulu. ಸೂಪರ್ ಇದೆ ಎಲ್ಲ. ಪೊಲೀಸ್ ಚೆಕ್ ಪೋಸ್ಟ್ ಅಂತೆ. ಓಕೆ, ವಾವ್. ನೋಡಿ ಗುರು, ನದಿ ಹೋಗಿದೆ ಸಣ್ಣಗೆ. ವಾವ್, ಎಷ್ಟು ಚೆನ್ನಾಗಿದೆ. ವೆರಿ ನೈಸ್. ವಾವ್, ಕ್ಯಾ ಬಾತ್ ಹೈ. ಬೈಕರ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಓಕೆ, ಇಲ್ಲೇ ನಿಲ್ಲಿಸುವ. altitude 15,300 feet. You will either find a way or make one. ಚೆನ್ನಾಗಿದೆ ವ್ಯೂ. ಬನ್ನಿ, ಇಲ್ಲಿ ಸಕಾಲ. ನೀರ ಹತ್ರ ಹೋಗ್ತಾ ಇದೀನಿ, ನೋಡೋಣ ಹೆಂಗಿದೆ. ಚೆನ್ನಾಗಿರುತ್ತೆ. ಸೊ ನಾವಿಲ್ಲಿ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಿಲ್ಲ. ಇಲ್ಲಿ ಗ್ಲೇಷಿಯರ್ದು ವಾಟ್ರು ಹರಿತಾನೇ ಇರುತ್ತೆ. ಸೊ ಈ ವಾಟರ್ ಪಕ್ಕ ಎಷ್ಟು ಚೆನ್ನಾಗಿ ಕಲ್ಲುಗಳು ಇದೆ ನೋಡಿ. ಸೊ ಇಲ್ಲಿ ನಾವೀಗ ನೂಡಲ್ಸ್ ಮಾಡಿಕೊಂಡು ಅವಲಕ್ಕಿ ಮಾಡ್ಕೊಂಡು ತಿಂತೀವಿ. ಹಂಗೆ ಟೀನೂ ಕುಡಿತೀವಿ. ನೋಡೋಣ. ನೀರು ಮುಟ್ಟೋಣ. ಹೆವಿ ಚಳಿ ಇದ್ರು. ಗ್ಲೇಸಿಯರ್ ವಾಟ್ರಲ್ಲ, ಸಕ್ಕ ಚಳಿದೆ. ಹಾಕೊಳ್ರಿ ತಗೊಳ್ಳಿ. ಇದು ನೂಡಲ್ಸ್ ಕಾದಿದೆ. ಏನಿದು? ಗಾಡಿ ಓಡ್ಸೋಕೆ ಕಷ್ಟ ಆಯ್ತಲ್ಲ. ಕ್ಲೋಸ್ ಏನಿಲ್ಲಲ್ಲ, ಇದು ಇಲ್ಲ. ಹಾಕೊಂಬಿಡಿ, ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಮಳೆ ಜೋರಾಗಿ ಆಗ್ತಿದೆ. ಹೇಲ್ಸ್ಕೊಂಡು ಬೇರೆ ಬೀಳ್ತದೆ. ಏನಪ್ಪ ಇದು ಮಳೆ. कर सकते हैं? हाँ? हाँ, ठीक है।
बड़ा बिक गया, बहुत ज्यादा आया ना बारिश। ज्यादा है वो, पता नहीं। ये देखो दुनिया, मत देखो, यहाँ पे भी आएगा, नहीं आएगा कहाँ, ये बाद देखो में क्लियर। बाद में आएगा। हाँ पूरा बिक गया। हाँ भैया, अच्छा नहीं था ग्लव्स। अच्छा बरसात का मौसम बम्बई का फैशन एक ही है। एक ही जगह में कितना बारिश आ गया। बहुत आ गया एकदम। पदर फाड़ देगा सजा ना, इसलिए डर गया। हाँ वो लाइटनिंग भी हुआ ना। हाँ जी, हाँ ठंडा हो गया हो ना, सस्ता नहीं था। ये अच्छा अच्छा नहीं है। अब थोड़ा आप साइड में लगाना, वहाँ गाड़ी में हीटिंग लगा है, थोड़ा सीखो। क्या लगा है? गाड़ी में हीटिंग हाँ हाँ हाँ, थोड़ा साइड में लगा रहा, मुझे यहाँ फिर गाड़ी वो आगे लगा दो, थोड़ा सा साइड लगा फिर गाड़ी जाएगी। आप थोड़ा वो आगे लगा दो, आप आगे निकल जाओ, आगे लगा दो। अब थोड़ा गर्म कर। और फिर ना भैया अंदर बैठिए सर। ओह जी बेटे आना, बेटे कोई बात जाएगा। कोई बात नहीं यार, साफ हो जाएगा। हाँ हाँ हीटिंग बस थोड़ा छोड़ खींच रहा।老师不过外面，老师后面，要东西过来，老师没有啊？老师都怎么？我不你要就怎么怎么，讲怎么怎么，你讲怎么怎么。ಓಕೆ ಹೊರಡುವ. ಯಪ್ಪ ರಾಮ ಗುರು, ಏನ್ ಮಳೆ ಬಂತು ಗುರು, ಸರಿಯಾಗಿ ಬಂತು. ಯಪ್ಪ. ಸೊ ಎನಿವೆ, ಆ ಒಂದು ಪಾರ್ಟಲ್ಲಿ ಹೆವಿ ಮಳೆ ಅಂದರೆ ಹೆವಿ ಮಳೆ, ಹೆಲ್ ಸ್ಟ್ರಾಮ್ ಎಲ್ಲ ಬಂದ್ಬಿಡ್ತು ಗುರು ರಾಮ. ಆಮೇಲೆ ಈ ಪಾರ್ಟ್ ನೋಡಿ ಫುಲ್ ಬಿಸಿಲಿದೆ. ಜಸ್ಟ್ ಇಮ್ಯಾಜಿನ್ ಮಳೆ ಈ ರೋಡಲ್ಲಿ ಬಂದಿದ್ರೆ, ಇಲ್ಲಿ ನೋಡಿ ಮಣ್ಣೆಲ್ಲ ಇದೆ, ತುಂಬ ಡಿಫಿಕಲ್ಟ್ ಆಗ್ತಿತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಈ ಥರ ಎಲ್ಲ ಬರ್ತಿರುತ್ತಲ್ಲ, ಸೊ ನೋಡಿ ಆಪೋಸಿಟ್ ಎಲ್ಲಿಂದ ಬರ್ತಿದೆ, ಏನು ಬರ್ತಿದೆ, ಯಾವ ಥರ ಬರ್ತಿದೆ, ಅದಕ್ಕೆ ಜಾಗ ಹೋಗಾಗ್ತಾ ಇಲ್ವಾ, ನಾವು ಹೋಗ್ಬೋದಾ, ಎರಡು ಗಾಡಿನ ಒಂದೇ ಸಲ ಪಾಸ್ ಆಗ್ಬೋದಾ ಇಲ್ಲ ಅಂತ. ಆಗಲ್ಲ ಅಂದರೆ ಇಲ್ಲ ಅವರು ವೆಯ್ಟ್ ಮಾಡ್ತಾರೆ, ಇಲ್ಲ ನೀವು ವೆಯ್ಟ್ ಮಾಡಿ. ಇಲ್ಲಿ ಹೆವಿ ಇದೆ ಗುರೂಜಿ. ಹುಷಾರಾಗಿರ್ಬೇಕು ಇಲ್ಲಿ ಗುರು. ಫುಲ್ಲು ಡೆಡ್ ಸ್ಲೋಲಿ ಎರಡು ಕಾಲ್ಗೆ ಇಟ್ಬಿಟ್ಟು ಓಡಿಸ್ತಾರೆ. ಇಲ್ಲಿ ಫಾಸ್ಟಾಗಿ ಒಂದು ಫ್ರಂಟ್ ಬ್ರೇಕ್ ಹಾಕಿದ್ರೆ ಕೂರ್ಸ್ಕೊಂಡು ಬೀಳ್ತೀವಿ ಅಷ್ಟೇ ಸ್ಕಿಡ್ ಆಗಿ. ಹಿಂಗೆ ರೋಡ್ ಇದ್ರೆ ದಿನ ಎಲ್ಲ ಓಡಿಸ್ಬೇಕು 50 ಕಿಲೋಮೀಟ್ರನ್ನ. ಓ ಕಲ್ಲಿದ್ದು ಅಪ್ಪಿದ್ ಬಿಟ್ರೆ ಹತ್ತಿಸ್ಬಿಡ್ಬೋದು. ಕಲ್ಲುಗಳಿದ್ದು ಡೌನ್ ಇದ್ರೆ ಹೆವಿ ಸ್ಕಿಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದು ಚೆನ್ನಾಗಿರೋ ರೋಡಲ್ಲಿ ಅದಿನ್ನೂ ಓಪನ್ ಮಾಡಿಲ್ವಾ, ಇನ್ನೊಂದು ರೋಡ್ ಇದೆ ಬಟ್ ಓಪನ್ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಟಾರೆಲ್ಲ ಹಾಕ್ಬಿಟ್ಟು. ಸೊ ನಮ್ಮ ಜರ್ನಿ ಕಲ್ಲ ಮೇಲೆ ನಡೀತಾ ಇದೆ ಈಗ. ಚೆನ್ನಾಗಿರೋ ರೋಡ್ ಸಿಕ್ತು ನೋಡಿ. And what a view this is better. ಇಲ್ಲಿ ನೋಡಿ ನೀವು ಬಗಲೆ ಅಂದರ್ ಡಿಸ್ಕಿಟ್ ಹಿಂಗೆ ಹೋಗ್ಬೇಕು. ಹೆಂಗ್ ಗುರಿದು ಫುಲ್ಲು ಕಲ್ಗಳಿದೆ. ಓಕೆ ಅಮ್ಮ ಚೆನ್ನಾಗಿರೋ ರೋಡ್ ಸಿಕ್ತು. Chew liquids and drink your solids. Okay. ನೀರೇ ಕುಡ್ದಿಲ್ಲ ಗುರು, ನೀರು ಕುಡಿಬೇಕು. ಊಟ ಮಾಡಿಲ್ಲ ಗುರು, ಊಟ ಮಾಡಬೇಕು. ಇಲ್ಲಿಗೆ ಹೋಗ್ತಾವ್ರಿ ಇವರು ಫಾರಿನರ್ಸು. ಹಿಮಾಲಯ ಎದ್ಕೊಂಡು ತಿರುಗ್ತಾವ್ರೆ. ಏನು ಕ್ರೇಜಿ ಗುರು ನಮ್ಮ ಫಾರಿನರ್ಸ್ಗೆ, ಎಷ್ಟು ಜನ ಬರ್ತಾರೆ ಇಲ್ಲಿ ನಮ್ಮ ಇಂಡಿಯಾಗೆ. ಅದು ಎಸ್ಪೆಷಲಿ ದಿಸ್ ರೀಜನ್ ಬಂದು ಹೆವಿ ಅಡ್ವೆಂಚರ್ ಮಾಡ್ತಾರೆ ಇವರು. ಆಹಾ ಏನು ಚೆನ್ನಾಗಿದೆ ಇದು, ವಾವ್. ಸ್ವಲ್ಪ ಅಲ್ಲಿ ನಿಂತ್ಕೊಂಡು ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ವಾವ್.
ಸೂಪರ್, ವೆರಿ ನೈಸ್ ಅಲ್ಲ. ಇಲ್ಲಿ ನಿಲ್ಸಕ್ಕೂ ಜಾಗ ಮಾಡಿದ್ದಾರೆ, ನಿಲ್ಲಿಸ್ಬೋದು. ಓಕೆ, ಲೆಟ್ಸ್ ಗೋ. ಎಷ್ಟಿದೆ ಗುರು, ತಿನ್ಬೇಕು. ಹಂಗೆ ಮನೆ ಕಾಲ್ ಮಾಡೋಣ, ಹಂಗೇನೋ ತಿನ್ಬೇಡ. ಗುಡ್ ಲಕ್ ರೆಸ್ಟೋರೆಂಟ್ ಅಂಡ್ ಚೆಕ್ ಪಾಯಿಂಟ್. ಅಲ್ಲಿ ಬೈಕರ್ ಪಾಯಿಂಟ್ ರೆಸ್ಟೋರೆಂಟ್, ವರ್ಕಿಂಗ್ ಫಾರ್ ಕಸ್ಟಮರ್ಸ್ ಓನ್ಲಿ. ಆಯ್ತಪ್ಪ, ಆಯ್ತು. ಈಗೆಲ್ಲ ಗುರು ಚಳಿ ಆಗ್ತೈತೆ. ಕನ್ಫ್ಯೂಸ್ ಆಯ್ತಾ? ಇವನೇನು 2 ಗ್ಲೌಸ್ ಬೇರೆ ಬೇರೆ ಹಾಕೊಂಡಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಒಂದು ಗ್ಲೌಸು ಅಲ್ಲಿ ಮಳೇಲಿ ನಿಂತಿದ್ನಲ್ಲ, ಹೀಟ್ ಮಾಡೋದಕ್ಕೆ ಅವ್ರ ಕಾರಲ್ಲಿ ಕೂರಿಸಿದ್ರಲ್ಲ, ಅವ್ರು ಕೊಟ್ಟಿದ್ದು, ಅವ್ರ ಹತ್ರ ಒಂದೇ ದಿನಂತೆ ಗ್ಲೌಸು. ಏನಂದು ನಾನು ಅಲ್ಲಿಂದ ತೊಗೊಂಡಿದ್ದು ಅಷ್ಟೇ. अलग से दिया। ये 5000 होता है सिर्फ काली इसका। That for mic है। हाँ, माइक को माइक भी अलग से है। ये कनेक्टर देखते हैं ना, ये ऐसे कनेक्ट होता है, ये अंदर जाता है, और वो साइड में इससे, ये अंदर, ये ब्लूटूथ है, ब्लूटूथ माइक है। अच्छा, तो आप जब बोलोगे वो हाँ। रिकॉर्ड हो जाता है। वो वायर का लफड़ा है, तो वायर को वहाँ पे लगाना और कनेक्ट करना, तो इसलिए ब्लूटूथ ले ये लिया। टोटल ये आपने जो कैमरा लिया GoPro दिया है, GoPro वो पुराना है, GoPro 8 है। ये टोटल सेटअप कितने का पड़ा आपका? GoPro 8 तब मैंने लिया था 35,000। टोटल तुम्हारा ना GoPro में पूरे सेट आता है। 50,000 हो जाए, मोबाइल ही सेपरेट लेना पड़ेगा। SSD लगता है। SSD नहीं, इसका V1 और V3 करके आता है, इसका सेपरेट है, सभी स्पीकर नहीं चलेगा इसका। चैनल के नाम क्या है? रावी सिंह रेडर। आप अकेले हो भैया? हाँ, सोलो बाइक। बोलो तो आप मतलब बैंगलोर से बाइक राइड करके आया। ट्रेन से कुछ नहीं, कौन सा रूट? रूट है बैंगलोर, हैदराबाद, नागपुर, श्रीनगर, सॉरी सागर, आगरा, आगरा, दिल्ली, दिल्ली, दिल्ली से तो मनाली, जम्मू, श्रीनगर ना, मनाली नहीं, श्रीनगर से आया। और जाओगे मनाली से, श्रीनगर से आयोगे तो आल्टीट्यूड का धीरे धीरे बढ़ता है ना, तो ऑक्सीजन का प्रॉब्लम नहीं होता। मनाली में डायरेक्ट हाई अल्टीट्यूड में चले जाते हैं, तो कभी कभी हो जाता है ऑक्सीजन का प्रॉब्लम। पहला था ना, पहली बार आओगी तो श्रीनगर से बेहतर होगा। लंबा रूट है, रास्ता लंबा नहीं है, अगर मनाली से आओगे तो श्रीनगर से जाना पड़ेगा। प्रॉपर यही करते हैं, जॉब भी करते हैं? नहीं, जॉब करता हूँ। हो गया। हाँ, ठीक है। ಸೊ ಮಳೆ ಎಲ್ಲ ನೆಂದು ಸಕ್ಕದ ಹೊಟ್ಟೆ ಹಸ್ತಿತ್ತು. ಇವಾಗ ಬಂದಿದ್ದೀನಿ, ಇಲ್ಲೊಂದು ಡಾಬಾ ಇತ್ತು, ಡಾಬಾನಲ್ಲಿ ರೋಟಿ ತಿಂತಾ ಇದ್ದೀನಿ. ಗೆವ್ಕೆ ರೋಟಿ ಮತ್ತೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಯ್ತಾ ಗೆವ್ಕೆ ರೋಟಿ, ದಾಲ್ ತಡ್ಕ. ಓಕೆ, ಇಲ್ಲಿ ನುಬ್ರಾವಲ್ಲೇ ಬೈಕರ್ ಪಾಯಿಂಟ್ ರೆಸ್ಟೋರೆಂಟ್ ಅಂತೆ. ಇಲ್ಲಿ ಗೆವ್ಕೆ ರೋಟಿ ಮತ್ತೆ ದಾಲ್ ತಗೊಂಡೆ, ಹಾಗೆ ಅರ್ಧ ರೈಸ್ ತಗೊಂಡೆ, ಚಾವಲ್ ಅಂತಾರೆ ಈ ಕಡೆ. ಸೊ ಟೋಟಲ್ 200 ರುಪೀಸ್ ಆಯಿತು. 100 ರೂಪಾಯಿ ದಾಲ್ ತಡ್ಕ, 40 ರೂಪಾಯಿ ರೋಟಿ, 60 ರೂಪಾಯಿ
ರೈಸ್ ಆಫ್ ರೈಸ್. ಸೊ 200 ರೂಪಾಯಿ ಆಯಿತು. ಹೊಟ್ಟೆ ಫುಲ್ಲು ತುಂಬಿದೆ. ಈಗ ನೀರು ಕುಡಿದೆ. ಫ್ರೋಝನ್ ಫ್ರೂಟಿಯರ್ಸ್. Biscuit 22, under 29, toys 44. Wow. ಹೆಂಗೆ ಹೋಗೋದು ಪ್ಯಾಂಗೋಂಗೆ? ಎಷ್ಟು ಚೆನ್ನಾಗಿದೆ ಎಮ್ಮೆಗಳು. ಇದು ಮಸ್ತ್ ಇದೆ ಅಲ್ಲ? ಸಗದಿದೆ ಅದು. ಈ ರೋಡಲ್ಲ ಗುರು, ಪ್ಯಾಂಗೋಂಗ್ ಹೋಗುದಂತೆ ರೋಡ್ ಗುರು. ಸೂಪರ್. ಸಿಯಾಚಿನ್ ವಾರಿಯರ್ಸ್. ಈ ಚಳಿ ಗಾಳಿ ಹೊಡಿತದೆ. 7 degrees. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. Go-karting at 10,357 feet ಅಂತೆ. ಚೆನ್ನಾಗಿ ಟ್ರೀಟ್. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, 15 ಕಿಲೋಮೀಟರ್ ಇದೆ. ಸೊ ಪೆಟ್ರೋಲು ಕೇಳ್ಬೇಡ, ಊಟಕ್ಕೆ ಹೋಗೋ ದಾರಿಲಿ ಇಲ್ಲ ಅಂದರೆ ಸುಮ್ಮನೆ 15 ಕಿಲೋಮೀಟರ್ ವಾಪಸ್ ಹೋಗ್ಬೇಕು ಬರೀ ಪೆಟ್ರೋಲ್ಗೋಸ್ಕರ. ಈಗಲೇ ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅವೆರಡು ಫ್ಯೂಲ್ ಟ್ಯಾಂಕಲ್ಲಿ ಹಾಕಿಸ್ಕೋಬೋಣ. भैया तुर्तुक जाने का रास्ते में पेट्रोल पंप मिलेगा? 20 किलोमीटर नहीं, पेट्रोल पंप भी है? 20 किलोमीटर पे है. ಓಕೆ ಓಕೆ ಓಕೆ. ಅಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತಂತೆ 20 ಕಿಲೋಮೀಟ್ರಲ್ಲಿ. ಏನ್ ಗುರು ನೀನು ವರುಣ ರಾಯ, ಸಾಕು ಬಿಡಪ್ಪ ನಿನ್ನ ಆಕ್ರೋಶ. ಅವಾಗಲೇ ನೋಡಿದ್ದೀವಿ, ಹೆವಿ ನೆಂದಿದ್ದೀನಿ, ಫುಲ್ಲು ಚಳಿ ಆಗ್ಬಿಟ್ಟಿದೆ. ಹೋಗಿ ಹೋಟ್ಲಲ್ಲಿ ಸೆಟ್ಲ್ ಆಗ್ತೀನಪ್ಪ, ಟೈಮ್ ಕೊಡು. ವಾವ್, ಏನು ಇದು ಸೂಪರ್. ಏನ್ ವ್ಯೂ ಇದೆ ಗುರು, ಇದು ಸಖತ್. ಬಂಪಿ ರೋಡ್ ಇದೆ, ಸೊ ಸ್ಲೋ ಹೋಗ್ಬೇಕು, ಇಲ್ಲೂ ಫಾಸ್ಟ್ ಹೋಗಲ್ಲ. ಟೆಂಟ್ ತಗೊಂಡೆ, ಈ ಚಳಿಲಿ ಟೆಂಟ್ ಹಾಕೊಂಡು ನಾನು ಮಲ್ಕೊಂಡಂಗೆ. ಏನ್ ಚಳಿ ಆಗ್ತದೆ ಗುರು, ಏನ್ ರೋಡ್ ಇದೆ ಗುರು ಇದು. ಏನಿದೆ ಗುರು ಇದು, ರೋಡ್ ಅಂತೂ ಸಕ್ಕತ್ತಾಗಿದೆ.
ಓಕೆ, ಒಂದಷ್ಟು ಫೋಟೋ ತಗೊಂಡೆ ಹೋಗೋಣ. ಓ ಅಲ್ಲವೇ, ಹಾವು ಸೂಪರ್ ಇದೆ. ಎಷ್ಟಿದೆಯೋ ರೇಟ್ ಗೊತ್ತಿಲ್ಲ. ಜಿಪ್ಲೈನ್ ಟೂರ್ ಇದೆಯಂತೆ, ಇದು ಬೇರೆ ಕಾರ್ಟಿಂಗ್ ಇದೆ. ಸೂಪರ್. ವಾವ್, ಸಿಂಪ್ಲಿ ವಾವ್. ಲೇ ಆ ಸೈಡು ಮೌಂಟೇನ್ ಸೈಡ್ ಬೇರೆ, ಇಲ್ಲಿರೋ ಬ್ಯೂಟಿನೇ ಬೇರೆ ಆಕ್ಚುಲಿ. ವೆರಿ ನೈಸ್. ವಾವ್. 22 ನಿಮಿಷದಾದ್ರು 1 ಕಿಲೋಮೀಟರ್. ರೋಡ್ ಚೆನ್ನಾಗಿದೆ, ಅದೊಂದು ಪುಣ್ಯ. ವಾವ್, ಏನಿದೆ ವ್ಯೂ ಗುರು, ವೆರಿ ನೈಸ್. ಜಿಪ್ಲೈನ್ ಪಾಯಿಂಟ್, ಇಲ್ಲಿಂದ ಅಲ್ಲಿ ಹೋಗುತ್ತೆ ಜಿಪ್ಲೈನ್ ಪಾಯಿಂಟ್. ಸೂಪರ್. ಗುರು ಏನು ಗಾಡಿ. ಶೂಟಿಂಗ್ ಸ್ಟೋನ್ ಏರಿಯಾ ಹೆಡ್, ಪ್ಲೀಸ್ ಡ್ರೈವ್ ಕೇರ್ಫುಲಿ. ಏನ್ ಬೇಕಿರೋ ಪ್ಲೇಸ್ ಇದು. ಗಾಳಿ ಹೋಗ್ತಾ ಇದ್ರು ವಿಂಡೋ. ಈ ಗಾಳಿ ಹೊಡಿತದೆ. ಇದ್ಬಿಟ್ರೆ ರೋಡು ಆರಾಮ. ಕಲ್ಲು ರೋಡ್ ಇದ್ರೆ ಕಷ್ಟ ಗುರು. ಮತ್ತೆ ಕಲ್ಲು ರೋಡ್ ಅಂತ ಲೇಕೆಲ್ಲ ಭತ್ತ ಬಿಡಿದೆ. ಇನ್ನು 8 ಕಿಲೋಮೀಟರ್ ಐತಲ್ಲ ಗುರು. ಲಾರಿ ಬರ್ತಾ ಇದೆ, ಈ ಗಾಳಿ ಬೇರೆ ಸರಿ ಹೋಗ್ತಾ ಇದೆ. ರಫ್ ಸ್ಪ್ಯಾಚಸ್ ಇದೆ. ಓಹೋ, ಕಲ್ಲಿದೆ ಗುರು. ಕಲ್ಲು ಮೆಲ್ಲಗೆ ಹೋಗ್ಬೇಕು, ಮೆಲ್ಲಗೆ ಹೋಗ್ಬೇಕು, ಮೆಲ್ಲಗೆ. ಓಹೋ ಗುರು, ಅವ್ರ ಗಾಡಿ ನೋಡು. ಸೊ ಈ ಕಲ್ಲೆಲ್ಲ ಮ್ಯಾಟ್ರ್ ಆಗಲ್ಲ ಆಫ್ ರೋಡ್ ಗಾಡಿಗೆ, ನಮಗೆ ಮ್ಯಾಟ್ರ್ ಆಗತ್ತೆ ಗುರು. ಇವೆಲ್ಲ ಮಣ್ಣು ಹಾಕ್ತಾರೆ. ನೋಡ್ರಿ ಹಿಮಾಲಯ ವರ್ಲ್ಡ್. ಒಂದಷ್ಟು ಆಫ್ ರೋಡಿಂಗು, ಒಂದಷ್ಟು ಕ್ಲೀನ್ ರೋಡು, ಒಂದಷ್ಟು ಪೇವ್ಡು, ಒಂದಷ್ಟು ಅನ್ಪೇವ್ಡ್ ರೋಡು ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಬಂದ್ವಿ. 3 ಮಿನಿಟ್ಸ್ ತೋರಿಸ್ತೈತೆ.
ಇಲ್ಲೇ ಇದೆ ಡಿಸ್ಕಿಟ್ ಟೆಂಪಲ್. ಸೊ ರೂಮ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಬರೋಣ. ಬಂತು ನೋಡಿ ಡಿಸ್ಕಿಟ್ ಸಿಟಿ. ಭಾಳ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಇಲ್ಲೇ ಪೆಟ್ರೋಲ್ ಬಂಕು ಇದೆ, HP ಸೂಪರ್. ಇಲ್ಲೇ ಹಾಕಿಸ್ಕೋಬೋದು, ವೆರಿ ನೈಸ್. ಇಲ್ಲೇ ಪಕ್ಕದಲ್ಲೇ ಇದೆ. ರೂಮ್ ಅಷ್ಟೇ ಇಲ್ಲೇ ಲೆಫ್ಟಲ್ಲಿ ಇದೆ. ಆ್ಯಂಡ್ ಇವಾಗ ರೂಮ್ಗೆ ಹೋಗಿ ಸೆಟಲ್ ಆಗಿ ವಾಪಸ್ ಬಂದು ಮಾನೆಸ್ಟ್ರಿಗೆ ಹೋಗ್ಬಿಡ್ತೀನಿ. ತೋರಿಸ್ತೀನಿ ನಿಮಗೆ. ಇಲ್ಲೇ ರೋಡ್ ಸೈಡ್ ಇದೆ ಗುರು, ವೆರಿ ನೈಸ್. ಐಶ್ರತ್ ಇದು ಕರುಣ ಇಲ್ಲೇ ಇದೆ ನೋಡಿ. ಕರುಣ हाँ नहीं बुक हो गया करुणा ये नहीं रहा. ಕರುಣ ನಮಸ್ತೆ. ಏನು ಚೆನ್ನಾಗಿದೆ ನೋಡ್ರಿ ಇದು ಸಿಟಿ ಡಿಸ್ಕಿಟ್. ಓ ಇದು ಚೆನ್ನಾಗಿದೆ. ಇನ್ಸೈಡ್ ಪಾರ್ಕಿಂಗ್, ಅಲ್ಲಿ ಪಾರ್ಕಿಂಗ್ ಇದೆ ನೋಡಿ. ಇದು ಡಿಸ್ಕಿಟ್ ಬುದ್ಧ ಮಾನೆಸ್ಟ್ರಿಗೆ ಹೋಗೋ ರೋಡು. ಎರಡರಿಂದ ಹತ್ಕೊಂಡ್ಬರ್ಬೇಕು. ಏನ್ ವ್ಯೂ ಇದೆ ನೋಡ್ರಿ ಇಲ್ಲಿ. ಆ ಬೆಟ್ಟಗಳು, ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ, ಮಾನೆಸ್ಟ್ರಿ, ಈ ಡಿಸ್ಕಿಟ್ ಸಿಟಿ, ಅಲ್ಲಿ ನದಿ, ಆ ಗ್ರೀನರಿ, ಈ ಶಾಂತಿ ಸ್ತೂಪಗಳು, ಏನ್ ಚೆನ್ನಾಗಿ ಕಾಣಿಸ್ತಿದಲ್ಲ. ಫೈನಲ್ ಆಗಿ ಬಂದೇ ಬಿಟ್ವಿ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಮಾನೆಸ್ಟ್ರಿ ಇದೆ, ಇಲ್ಲಿ ಬಂದು ಬುದ್ಧ ಸ್ಟ್ಯಾಚ್ಯೂ ಇದೆ. तो मॉनेस्ट्री कितने बजे तक है? 7 बजे तक। ये आधा घंटा है ना? जा सकते हैं। ಇಲ್ಲಿ ನೋಡಿ ನಾನು ಬಂದೀನಿ ಡಿಸ್ಕಿಟ್ ಮಾನೆಸ್ಟ್ರಿ. ಹೆಂಗಿದೆ ನೋಡಿ ಡಿಸ್ಕಿಟ್. ಆ್ಯಂಡ್ ಅಲ್ಲಿದೆ ನೋಡಿ ದೊಡ್ಡ ಬುದ್ಧ ಸ್ಟ್ಯಾಚ್ಯೂ. ಅಲ್ಲಿಗೆ ಆಮೇಲೆ ಹೋಗ್ತೀನಿ. ಆ್ಯಕ್ಚುಲಿ ಕತ್ಲ ಹೊಡಿದೆ, 7 ಗಂಟೆಗೆ ಕ್ಲೋಸ್ ಮಾಡಿದೆ ಅಂತ ಮಾನೆಸ್ಟ್ರಿ. ಬುದ್ಧ ಸ್ಟ್ಯಾಚ್ಯೂ ಆ್ಯಕ್ಚುಲಿ ಕತ್ಲಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ನೋಡೋಣ. ಸೊ ಡಿಸ್ಕಿಟ್ ಮಾನೆಸ್ಟ್ರಿ ಇದು. ಇನ್ನು ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಹಿಂಗೆ ಮಾನೆಸ್ಟ್ರಿ ಮ್ಯಾಪ ರೈಟ್ ಹೋಗ್ಬೇಕಾ? ಓಕೆ. ಸುಸ್ತಾಗಿದೆ, ಮತ್ತೆ ಮೆಟ್ಲು ಹತ್ಬೇಕಾ? ಚೆನ್ನಾಗಿ ನಡೀರಿ. ಸುಸ್ತಾಗೋಯ್ತು. ಇದು ಮೇನ್ ಎಂಟ್ರೆನ್ಸ್ ಇರಬೇಕು. ಐ ಥಿಂಕ್ ಇದೆ ಫೈನಲ್ ಸ್ಟೆಪ್ಸ್ ಅನ್ಸುತ್ತೆ. ತುಂಬ ಚೆನ್ನಾಗಿದೆ.
ದೇವಸ್ಥಾನ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಟೆಂಪಲ್ ಕ್ಲೋಸ್ ಆಗೋಗಿತ್ತು, ಸೊ ಹೋಗೋಕ್ಕಾಗಲಿಲ್ಲ. ಓಕೆ, ಮನಸ್ಸು ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಸೊ ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ, ಮೈತ್ರಿಯ ಬುದ್ಧ ಸ್ಟ್ಯಾಚು, ಅಲ್ಲಿ ಹೋಗೋಣ ಬನ್ನಿ. ಸಾರಿ, ಕತ್ಲಲ್ಲಿ ಬಂದಿದ್ದೀನಿ. ಕ್ಲೋಸ್ ಆಗಿದೆ ಅನಿಸುತ್ತೆ ಗುರು, ಬೆಳಿಗ್ಗೆ ಬರಬೇಕು. ಆ ಕಡೆ ಇನ್ನೊಂದು ರೋಡ್ ಹೋಗುತ್ತೆ, ಕ್ಲೋಸ್ ಮಾಡ್ಬಿಟ್ಟವ್ರದಲ್ಲ. ಹಾಯ್, ಏನಿದು ಹಿಂಗೆ ಗುಗ್ಗೆ ಥರ ಬಂದಿದ್ದೀನಿ ಅಂತನಾ? ಗುಗ್ಗೆ ಅಲ್ರಿ, ಎಷ್ಟು ಚಳಿ ಇದೆ ಇಲ್ಲಿ ಡಿಸ್ಕಿಟಲ್ಲಿ. ಒಳ್ಳೇದಾಯಿತು, ಇದು ಕಾಶ್ಮೀರಿ ಸ್ಟಿಲ್ ಲಡಾಖಿ ಟೋಪಿ ಇದು, ಆ್ಯಂಡ್ ಗ್ಲೌಸು, ಸಾಕ್ಸು ಹಾಕ್ಕೊಂಡಿದ್ದೀನಿ. ಹೆವಿ ಚಳಿ ಇದೆ, ರೂಮಲ್ಲಿದ್ದೀನಿ ಆದರೂ ಹೆವಿ ಚಳಿ ಇದೆ. ಇದು ರೋನಕಿನ್ ಹೋಮ್ ಸ್ಟೇ ಅಂತ, ರೋನಕಿನ್ ಸ್ಟೇ. ಚೆನ್ನಾಗಿದೆ ರೂಮು, ಸ್ಪೇಷಿಯಸ್ ಆಗಿದೆ, ಬೆಡ್ ಕೂಡ ಹೆವಿ ದೊಡ್ಡದಿದೆ. ಆ್ಯಂಡ್ ಇಲ್ಲೆಲ್ಲ ಇಲ್ಲೊಂದು ಸೋಫಾಗಳು ಕೊಟ್ಟಿದ್ದಾರೆ, ಕುರ್ಚಿದೆ, ಟೀಪಾಯಿ. ನಾಳೆ ಟೂಟುಗೆ ಹೋಗ್ತೀನಿ. ಸೊ ಟೂಟುಕಿಂದ ಬಂದು ಮತ್ತೆ ಇಲ್ಲೇ ಉಳ್ಕೋತೀನಿ. ಆ್ಯಂಡ್ ನಾಳೆ ಪ್ಯಾಂಗಾಂಗ್ ಲೇಕ್ ಹೋಗ್ತೀನಿ. ಆ್ಯಂಡ್ ಪ್ಯಾಂಗಾಂಗ್ ಲೇಕ್ಗೆ ಹೋಗೋಕ್ಕೆ ಇಲ್ಲಿಂದ ದಾರಿ ಇದೆ, ಬಟ್ ಸ್ವಲ್ಪ ಕಷ್ಟ ಅದು. ಬಟ್ ಓಕೆ, ಮತ್ತೆ ಲೇಗ್ ಹೋಗೋಕ್ಕಲ್ಲ, ಲೇಗ್ ಹೋಗೋದು ಇನ್ನೊಂದು ಕಷ್ಟ ಅದು. ಸೊ ಅದಕ್ಕೆ ಪ್ಯಾಂಗಾಂಗ್ ಲೇಕ್ ಇಲ್ಲಿಂದನೇ ಹೋಗೋದು, ಅಲ್ಲಿಂದ ಹಾನ್ಲೆ, ಅಲ್ಲಿಂದ ಹೋಮ್ಲಿಂಗ್ಲ. ಸೊ ಓಕೆ, ಗುಡ್ ನೈಟ್, ನಾಳೆ ಸಿಗೋಣ, ಟೂಟುಗೆ ಹೋಗೋಣ.